ಈ ಜೀವಾತ್ಮ ಐತಿ ಅಂತ ತಿಳ್ಕೊಂಡು ನಾವೆಲ್ಲ ಅದೀವಿ. ಜೀವಾತ್ಮ ಇಲ್ಲ, ನಾವು ಯಾರು ಕೂಡ ಇರಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನಂತ ಕರಿತಾರೆ? ಜೀವಾತ್ಮ ಇದ್ದಾಗ ಮಾತ್ರ ಹೆಸರು ಕರೀತಾರೆ. ಇದ್ರ ಜೀವ ಹೋತು ಅಂತಂದ್ರೆ ಇದಕ್ಕೆ ಏನಂತ ಕರಿತಾರೆ? ಪೆಟ್ಟಿಗೆ ಅಂತ ಕರೀತಾರೆ, ಶವ ಪೆಟ್ಟಿಗೆ ಅಂತೇಳಿ. ಇದಕ್ಕೆ ಏನಂತಾರಂದ್ರೆ ಇದಕ್ಕೆ ಒಂದು ಖಾಲಿ ತಟ್ ಅಂತ ಕರೀತಾರೆ. ಇದಕ್ಕೆ ಏನಂತಾರಂದ್ರೆ ಮಣ್ಣಿನಕಾಯಿಯ ಮಣಿಗೆ ಹೋತ ಅಂತಾರ. ಕಾರಣ ಅಲ್ಲಿಗೆ ಹೋಗೋದ್ರೊಳಗಾಗಿ ಗುರು ಕೊಟ್ಟಂಥ ಇಷ್ಟಲಿಂಗ ನಂಬಿ ಪೂಜೆ ಮಾಡಬೇಕು ಅಂತ ಕರೀತಾರೆ. ನೆನಪಿರ್ಲಿವ ಭಾಳ ಮಂದಿಗೆ ಲಿಂಗವಂತರ ಲಿಂಗ ಕಟ್ಟೋದು ಭಾಳ ಕಷ್ಟ ಐತೆ ಅಂತ ನೆನಪಿರಲಿ. ಇವತ್ತಿನ ದಿವಸ ಅಪ್ಪ ಮುನೋಳಿಯ ಮುರುಗೇಂದ್ರ ಮಹಾಸ್ವಾಮಿಗಳು ನೋಡಕತ್ತೀವಿ ಅಂತಂದ್ರೆ, ಈ ಭಾಗದೊಳಗೆ ಭಾಳ ಮಂದಿಯ ಸ್ವಾಮಿಗಳು ಕಾಣ್ತೀವಿ ಅಂತಂದ್ರೆ, ಈ ಭಾಗದೊಳಗೆ ಅಷ್ಟೇ ಅಲ್ಲ, ಈ ಇಡೀ ನಾಡಿನೊಳಗೆ ಕಾವಿಯನ್ನು ಧರಿಸಿರ್ತಕ್ಕಂಥ ಮಹಾತ್ಮರನ್ನ, ಕಾವಿ ಧರಿಸಿರ್ತಕ್ಕಂಥ ಅಪ್ಪಗಳವ್ರನ್ನ ಕಾಣ್ತೀವಿ ಅಂತಂದ್ರೆ ಅವರೆಲ್ಲರಿಗೂ ಕೂಡ ಮೂಲ ತಾಯಿ ಯಾರು ಅಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ನಾವೆಂದೂ ಕೂಡ ಮರಿಬಾರ್ದು. ಹಾನಗಲ್ ಕುಮಾರಪ್ಪನವರು ಅಕಸ್ಮಾತಾಗಿ ಆಗಿನ ಸಮಯದೊಳಗೆ ನೆನಪಿರಲಿ. ಇವತ್ತು ಅವ್ರು ಎಷ್ಟು ನೆನೆಸ್ಬೇಕಂತಂದ್ರೆ ಪ್ರತಿಯೊಬ್ಬ ಕವಿ ಕಲಾವಿದನು ಕೂಡ ತುತ್ತು ಅನ್ನವನ್ನು ಉಣಬೇಕಾದ್ರೆ ಅವ್ರ ಹೆಸರು ಹೇಳಿ ತುತ್ತು ಅನ್ನ ಉಣಬೇಕಾಗ್ಯದ. ಆಗಿನ ಸಮಯದೊಳಗೆ ಮುಲ್ಕಿ ಪರೀಕ್ಷೆ ಅಂತ ಬರ್ತಿತ್ತ. 7ನೇ ತಕ್ಕ ಹಿರಿಯರಿಗೆ ಗೊತ್ತಾಗತ್ತಿಲ್ಲ ಮುಲ್ಕಿ ಪರೀಕ್ಷೆ ಅಂತಂದ್ರೆ. 7ನೇ ತಕ್ಕ ಬರ್ತಿತ್ತ ಪರೀಕ್ಷೆ. ಆ 7ನೇ ಮುಲ್ಕಿ ಪರೀಕ್ಷೆ ಪಾಸ್ ಆದ್ರು ಅಂತಂದ್ರೆ ಸರ್ಕಾರಿ ನೌಕರಿ ಮನಿಮಠ ಹುಡುಕೊಂಡು ಬರ್ತಿತ್ತಂತ. ಮನಿಮಠ ಹಳೆ ಮಂದಿ ಗೊತ್ತೈತಿ, ಹೌದ್ರೆ? 7ನೇ ಬರೀ ಪಾಸ್ ಆಗಿನಂತ ಗೊತ್ತಾದ್ರೆ ಸರ್ಕಾರದವ್ರು ನೌಕರಿ ಕೊಡಕ್ಕೆ ಮನಿಮಠ ಹುಡುಕೊಂಡು ಬರ್ತಿದ್ರು. ಈಗ MA ಡಬಲ್ ಡಿಗ್ರಿ ಆದರೂ ಕೂಡ ಹೆಗಲಿಗೆ ಬರ್ಕೊಲ್ ಹೋಗ್ಕೊಂಡು ಹೊಲ್ದಾಗ ತಪ್ಪೋಲ್ಲ. ಆದ್ರೆ ಅವಾಗಿನ ಸಮಯಕ್ಕೆ ವಿದ್ಯೆಗೆ ಭಾಳ ಮಹತ್ವ ಇತ್ತು. ಏಕೋಚಿತ 7ನೇ ಮುಲ್ಕಿ ಪರೀಕ್ಷೆ ಪಾಸ್ ಆಗಿನ ಸಮಯದೊಳಗೆ ಹಾನಗಲ್ ಕುಮಾರಪ್ಪ 7ನೇ ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ರು ಅಂತಂದ್ರೆ ವೇದಿಕೆ ಮ್ಯಾಗಿರ್ತಕ್ಕಂಥ ಅಪ್ಪ ಮನ್ನಿರಂಜನ ಪರಮ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳನ್ನಾಗಲಿ, ನಿತ್ಯಲು ಕೂಡ ಬರುವಂಥ ಕಾವಿ ಧರಿಸಿರ್ತಕ್ಕಂಥ ಪೂಜ್ಯರನ್ನಾಗಲಿ, ಇಲ್ಲೇನು ಹೇಳಕತ್ತಿಲ್ಲ ಕರೆ ಹಾಕೊಂಡು ಕುಂತ್ಕೊಂಡು ನಾನಾಗಲಿ ಗವಾಯಿ ಆಗಲಿ ತಬಲಾಜಿ ಆಗಲಿ ಯಾರೂ ಬರ್ತಿದ್ದಿಲ್ಲ. ಯಾವ ಬಸ್ ಸ್ಟ್ಯಾಂಡ್ ಭಿಕ್ಷೆ ಬಿಡ್ತಿದ್ದು ಗೊತ್ತಿಲ್ಲ, ಯಾರ ಮನೆ ಸಗಣಿ ಬೈತಿದ್ದು ಗೊತ್ತಿಲ್ಲ. ಒಂದು ದೊಡ್ಡದಾಗಿರ್ತಕ್ಕಂಥ ಆಲದ ಮರ ನಿಂತಂತಂದ್ರೆ ಆ ಆಲದ ಮರ ಎದ್ರ ಮ್ಯಾಗ ಅಂತಂದ್ರೆ ಬೇರೆ ಮ್ಯಾಗ ನಿಂತೈತಲ್ಲ, ಹಂಗ ಈ ಕಾವಿ ಲೋಕದ ಸಂಕುಲ, ಕಾವಿ ಲೋಕದ ಪರಂಪರೆ, ಕವಿ ಕಲಾವಿದರು ಹಾನಗಲ್ಲಪ್ಪ ಅವಾಗಿನ ಸಮಯದೊಳಗೆ 7ನೇ ಮುಲ್ಕಿ ಪರೀಕ್ಷೆ ಪಾಸ್ ಆಗಲಿಲ್ಲ ಅಂತ ಆಗಿದ್ರು ಅಂತಂದ್ರೆ ಪಂಚಾಕ್ಷರಿ ಗವಾಗಳು ಬರ್ತಿದ್ದಿಲ್ಲ, ಪುಟ್ಟ ಎಜ್ಜೋರು ಬರ್ತಿದ್ದಿಲ್ಲ, ನಾವು ಯಾರೂ ಕೂಡ ಬರ್ತಿದ್ದಿಲ್ಲ. ನಮ್ಮೆಲ್ಲರೂ ಕೂಡ ಮೂಲ ಆದರ್ಶ ತಾಯಿ ಬೇರು ಹಾನಗಲ್ ಗುರುಕುಮಾರ ಶಿವಗಳು ಎನ್ನತಕ್ಕಂಥ ಮಾತನ್ನು ಎದೆ ತಟ್ಟಿ ಹೇಳಕ್ಕೆ ಶಿವಯೋಗ ಮಂದಿರ ಅಂದದಿ ಬೆಳಗುವುದಕ್ಕಾಗಿ ಹಾನಗಲ್ಲಪ್ಪನ ಹುಟ್ಟೈತೆ ಅಂದ್ರೆ ತಾಯಿ ನೆನಪಿರಲಿ. ಆಗಿನ ಸಮಯದೊಳಗೆ ಅವ್ರು ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಭಾಳ ಕಷ್ಟ ನೆನಪಿರಲಿ. ಈ ನಾಡಿನೊಳಗೆ ಬಹಳ ಮಂದಿ ಅಪ್ಪವ್ರನ್ನ ಕಾಣ್ತೀವಿ ಅಂತಂದ್ರೆ, ಅಜ್ಜವ್ರನ್ನ ಕಾಣ್ತೀವಿ ಅಂತಂದ್ರೆ, ಕಾವಿ ಧರಿಸಿರ್ತಕ್ಕಂಥ ಪೂಜ್ಯರನ್ನ ಕಾಣ್ತೀವಿ ಅಂತಂದ್ರೆ ನೆನಪಿರಲಿ, ಯಾರೂ ಕೂಡ ಆಗರ್ಭ ಶ್ರೀಮಂತ ಮನೆಯೊಳಗೆ ಹುಟ್ಟಿಲ್ಲ. ಅವರೆಲ್ಲರೂ ಕೂಡ ಬಡತನದ ಮನೆಯೊಳಗೆ ಹುಟ್ಟಿದವ್ರೆ. ಹಾನಗಲ್ಲಪ್ಪ ಆಗಿನ ಸಮಯದೊಳಗೆ ಜೋಯಿಸರ ಹರಳಹಳ್ಳಿ, ಹಾವೇರಿ ಜಿಲ್ಲೆಯೊಳಗೆ ಬರ್ತಕ್ಕಂಥ ಜೋಯಿಸರ ಹರಳಹಳ್ಳಿ, ಆ ಜೋಯಿಸರ ಹರಳಹಳ್ಳಿಯೊಳಗೆ ಬಸಯ್ಯ ಮತ್ತು ನೀಲಮ್ಮ ಎಂತಕ್ಕಂಥ ಪುಣ್ಯ ದಂಪತಿಗಳು, ಜಂಗಮ ದಂಪತಿಗಳಾಗಿ ಮನೆಯೊಳಗೆ ಕಾಲವನ್ನು ಕಳಬೇಕಾದ್ರೆ ಮನೆಯೊಳಗೊಬ್ಬ ಹಿರಿಯ ಮನುಷ್ಯ ಅದನ್ನ 100 ವರ್ಷದ ಮೇಲೆ 105 ವರ್ಷದ ಹಿರಿಯ ಚೇತನ ಕೊಟ್ರಪ್ಪಯ್ಯನವರು ಅಂತ. ಮನೆಯೊಳಗ ಆನಂದವಾಗಿರ್ತಕ್ಕಂಥ ಕೃಷಿಯ ಕಾಯಕವನ್ನು ಮಾಡ್ತಾ ತಮ್ಮ ಜಂಗಮ ಪರಂಪರೆ ಏನದ ಕೈಯೊಳಗೆ ಜೋಳಿಗೆ ಹಿಡ್ಕೊಂಡು ಮನೆಗೆ ಜಂಗಮ ಮೂರ್ತಿ ಬರ್ತಾನಂತಂದ್ರೆ ತಾಯಿ ಆತನಿಗೆ ದುಡಿಯಾಕೆ ಶಕ್ತಿ ಇಲ್ಲ ಅಂತಲ್ಲ, ಶಿವ ಕೊಟ್ಟಂಥ ಕಾಯಕ ಅದ. ಆ ಕಾಯಕವನ್ನು ನಡೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಭಗವಂತ ಕೊಟ್ಟಂಥ ಕಾಯಕವನ್ನು ಪಾಲನೆ ಮಾಡ್ತಿರ್ಬೇಕಾದ್ರೆ 105 ವರ್ಷದ ಕೊಟ್ರಪ್ಪಯ್ಯ ಆಶ್ಚರ್ಯ ಏನು ಅಂತಂದ್ರೆ ಮಗನಿಗೆ ಮದುವೆ ಮಾಡ್ಯಾರ ಬಸವಯ್ಯನಿಗೆ ನೀಲಮ್ಮ ಎಂತಕ್ಕಂಥ ಕನ್ಯೆಯನ್ನ ಮದುವೆ ಮಾಡಿ ಯಾವಾಗ ಗಂಡ ಹೆಂಡತಿ ತಮ್ಮ ಕಾಯಕವನ್ನು ಮಾಡ್ತಾ ಕೃಷಿ ಕಾಯಕವನ್ನು ಮಾಡ್ತಾ ನಿತ್ಯಲೂ ಕೂಡ ಬದುಕು ಮಾಡುವಂಥ ಸುಸಂದರ್ಭ. ಒಬ್ಬ ಮಗ ಹುಟ್ಟುತ್ತಾನೆ, ಹಿರಿಯ ಮಗ ಶಿವಬಸಯ್ಯ. ಆಶ್ಚರ್ಯ ಏನು ಅಂತಂದ್ರೆ ನೆನಪಿರ್ಲಿ ತಾಯಿ, ಮಹಾಯೋಗಿ ಆಗಿರ್ತಕ್ಕಂಥ ಹಾನಗಲ್ಲಪ್ಪನ ಜನನ ಸಾಮಾನ್ಯವಾಗಿ ಆಗಿಲ್ಲ. ಇರೋದು ಒಂದೊಬ್ಬ ಮಗ ಅದಾನ.
ಅದೇ ಮಗನನ್ನ ಬೆಳೆಸ ಬದುಕು ಮಾಡ್ತಾ ಇರುವಂಥ ಸಮಯದೊಳಗೆ ಹೆಣ್ಣು ಮಕ್ಕಳಿಗೆ ಆಶೆ ಏನು ಅಂತಂದ್ರೆ ಯವ್ವ ನೆನಪಿರಲಿ, ಹಡಿಯುವಂಥ ಸಮಯದೊಳಗೆ ಗರ್ಭವನ್ನು ಹೊರಬೇಕಾದ್ರೆ ಹೆರಿಗೆ ಆಗುವಂಥ ಸಮಯದೊಳಗೆ ನಿಮಗೊಂದು ಕಲ್ಪನೆ ಭಾವನೆ ಬರ್ತೈತಿ. ಏನು ಅಂತಂದ್ರೆ ಯಪ್ಪ ಗರ್ಭ ಹೊರಬಾರ್ದು ಯಪ್ಪ, ಮಕ್ಕಳು ಹಡಿಬಾರ್ದು ಯಪ್ಪ ಅಂತೀರಿ. ಯಾಕೆ? ಒಂದು ಮಗುವಿಗೆ ಜನ್ಮ ಕೊಡ್ಬೇಕನ್ನಂಗಿತ್ತಂದ್ರೆ, ಒಂದು ಜೀವ ಬರ್ಬೇಕನ್ನಂಗಿತ್ತಂದ್ರೆ ಒಂದು ಜೀವ ಹೋಗುವಂಥ ಸಂದರ್ಭ ಇರ್ತೈತಿ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಯಾವಾಗ ಹೆರಿಗೆ ಆದ ತಕ್ಷಣವೇ ಮತ್ತೆ ಖುಷಿ ಪಡ್ತಾಳ ತಾಯಿ. ಏನು ಅಂತಂದ್ರೆ ಹಿಂಗಿತ್ತಂದ್ರೆ ಇನ್ನೂ 10 ಮಕ್ಕಳು ಹಡಿತೀಳಿ ಅಂತಾಳ ತಾಯಿ, ಇನ್ನೂ 10 ಮಕ್ಕಳು ಹಡಿತೀನಿ ಅಂತಾಳ. ಕಾರಣ ಅದು ಆಗಿನ ಸಮಯದೊಳಗೆ ಬಡ ಮನೆ ಇದ್ರು ಕೂಡ ಮನೆ ತುಂಬ ಮಕ್ಕಳಿರಲಿ ಅಂತಿದ್ರು, ಮನೆ ತುಂಬ ಮಕ್ಕಳಿರಲಿ ಅಂತಿದ್ರು. ಆದರೆ ನೀಲಮ್ಮ ತಾಯಿ ಇರುವಂಥ ಒಬ್ಬನೇ ಮಗ ಇರ್ಬೇಕಾದ್ರೆ ಇನ್ನೊಂದೆಷ್ಟು ಮನೆಯೊಳಗೆ ಮಕ್ಕಳಾಗಬೇಕಂತಕ್ಕಂಥ ಸಂಕಲ್ಪ ನೀಲಮ್ಮ ತಾಯಿದು ಇರ್ಬೇಕಾದ್ರೆ ನಿತ್ಯಲೂ ಕೂಡ ಗಂಡ ಹೆಂಡತಿ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ದಿವಸ ಪತಿಯಾಗಿರ್ತಕ್ಕಂಥ ಬಸವಯ್ಯನವ್ರಿಗೆ ಅಂದ್ರಂತ, ಅಲ್ರಿ ಯಾಕೋ ಭಗವಂತನ ಇಚ್ಛೆ ಒಂದೇ ಮಗು ಆಗ್ಯದ, ಇನ್ನೊಂದು 4 ಮಕ್ಕಳಾದ್ರೆ ಚಲೋ ಆಗುತ್ತೆ. ಬಸವಯ್ಯನವ್ರಂದ್ರು ಊರಿಗೆ ಜಂಗಮಮೂರ್ತಿ ಸಾಲಿಮಠ. ಕಾರಣ ಏನು ಅಂತಂದ್ರೆ ಕೊಡುವಂಥ ಭಗವಂತ ದೊಡ್ಡ ಬಿಡ್ತಾನೆ, ಕಣ್ಮುಂದೆ ಕಾಣುವಂಥ ಮಕ್ಕಳು ನನ್ನ ಮಕ್ಕಳನ್ನು ತಿಳ್ಕೊಂಡು ಬದುಕು ಮಾಡಿದ್ರೆ ಆತಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆ ತಾಯಿಯ ಪೂರ್ವ ಜನ್ಮದ ಪುಣ್ಯ ಹೇಗಿತ್ತು ಅಂತಂದ್ರೆ ನೆನಪಿರ್ಲಿವ. ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ಯಾವ ಸಮಯದೊಳಗೆ ಮಹಾಯೋಗಿ ಆಗಿರಲಿ, ಮಹಾತ್ಮನಾಗಿರಲಿ, ಯಾರ ಮನೆ ಮುಂದೆ ಯಾವಾಗ ಹೆಂಗೆ ಭಿಕ್ಷೆ ಬೇಡುವುದಕ್ಕಾಗಿ ಅಪ್ಪ ಮುರುಗೋಡ ಮಹಾಂತಪ್ಪ ಇರಬಹುದ, ಮುರುಗೇಂದ್ರಜ್ಜ ಇರಬಹುದ, ಫಕೀರೇಶ್ವರ ಇರಬಹುದ, ಯಾವ ರೂಪವನ್ನು ಧರಿಸಿ ನಿಮ್ಮ ಮನೆ ಮುಂದೆ ಒಂದು ಬೇಡ್ತಾರೋ ಗೊತ್ತಿಲ್ಲ. ಹಿಂಗೆ ಬೇಡದಂಥ ಸಮಯದೊಳಗೆ ಅವರು ಭಿಕ್ಷುಕರಾಗಿ ಬರ್ಬೋದ, ಯೋಗಿಗಳಾಗಿ ಬರ್ಬೋದ, ತ್ಯಾಗಿಗಳಾಗಿ ಬರ್ಬೋದ, ಮುಪ್ಪಾನ ಮುದುಕನಾಗಿ ಬರ್ಬೋದ. ಬಂದಂಥ ಸಮಯದಲ್ಲಿ ಹಿಂಗೆ ಕೊಟ್ಬಿಟ್ರಿ. ಜೋಯಿಷರ ಹರಳಹಳ್ಳಿ ಒಳಗೆ ನೀಲಮ್ಮ ತಾಯಿ ಒಳಗೆ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕತ್ತಾರೆ. ಒಬ್ಬ ಸಾಧು ಬರ್ತಾನ. ಸಾಧು ವಯಸ್ಸಾಗ್ಯದ ನಡಬಾಗ್ಯದ, ಗೋಣ ಅಳಿಗಾಡಕತ್ತತಿ, ಕೈಯಾಗ ಒಂದು ಕೋಲ್ ಹಿಡ್ಕೊಂಡಾನ. ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಯಾವಾಗ ಹಿಂಗೆ ಗೋಣ ಅಳಿಗಾಡಿಸುವಂತ ಬಂದಂಥ ಸಮಯದಲ್ಲಿ ಕೇಳ್ತಾನ, ಏನಂತ ಯವ್ವ ಮನೆ ಒಳಗೆ ಯಾರದಿರ ತಾಯಿ ಅಂದಾಗ ಒಳಗಡೆ ಇರ್ತಕ್ಕಂಥ ನೀಲಮ್ಮ ತಾಯಿ ಯಾರಪ್ಪ ಅಂದ್ಲು. ಹೊಟ್ಟಿ ಭಾಳ ಹಸ್ತೈತಿ, ಮತ್ತು ಈ ಮನ್ಯಾಗ ಹೇಳ್ಯಾರ ಈ ಮನೆಯೊಳಗೇನ ಹಸ್ತ ಬಂದವ್ರಿಗೆ ಅನ್ನ ಕೊಡ್ತಾರಂತ, ಹಿಂಗಾಗ್ಯವ ಹಸ್ತ ಬಂದೀನಿ, ನಿನ್ನ ಮನೆಯೊಳಗೆ ಏನಾದ್ರೂ ದಾನ ಮಾಡ್ಯವ ಅಂತ ತಿಳ್ಕೊಂಡು ಕೇಳಿದಾಗ ಒಳಗಡೆ ಇರ್ತಕ್ಕಂಥ ನೀಲಮ್ಮ ತಾಯಿ ಹೊರಗೆ ಬಂದು ನೋಡ್ತಾಳ. ಮುಪ್ಪನ ಮುದುಕ ನಿಂತ್ಕೊಂಡಾಗ ಯಾರು ಬೇಡ ಅಂತಾರಪ್ಪ, ಒಳಗೆ ಬಾ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಕರ್ಕೊಂಡೋಗಿ ಕುಂದ್ರಿಸಿ ಆ ತಾಯಿ ಮಾಡಿರ್ತಕ್ಕಂಥ ಬಿಸಿ ರೊಟ್ಟಿ ಪಲ್ಯ ಏನದ ವಯಸ್ಸಾಗ್ಯದ, ಹಲ್ಲಿಗೆ ಸವೆಂಗಿಲ್ಲ ಕಟಕ್ ರೊಟ್ಟಿ, ಬಿಸಿ ರೊಟ್ಟಿ ಇರ್ಲಿ ಅಂತ ತಿಳ್ಕೊಂಡು ಬಿಸಿ ರೊಟ್ಟಿ ಮಾಡಿ ಉಣಸು ಮುಂದಾಗ ಹೊರತುಂಬ ಉಂಡಂತ ಆ ಮುಪ್ಪಾನ ಮುದುಕಂತ ಯವ್ವ ನಿನಗೆ ಒಳ್ಳೇದಾಗಲಿ, ಮನೆ ತುಂಬ ಮಕ್ಕಳಾಗಲಿ ಅಂದ. ನಿನಗೆ ಒಳ್ಳೇದಾಗಲಿ, ಮನೆ ತುಂಬ ಮಕ್ಕಳಾಗಲಿ ಅಂದ. ಯಾಕೆ? ಗುರುವಿನ ಆಶೀರ್ವಾದ ಯಾವ ಸಮಯದೊಳಗೆ ಹೆಂಗಾಗುತ್ತೋ ಗೊತ್ತಿಲ್ಲ. ನೆನಪಿರ್ಲಿ ತಾಯಿ, ಆಗರ್ಭ ಶ್ರೀಮಂತ ಗುರುವಿನ ಆಶೀರ್ವಾದ ಆತು ಅಂತಂದ್ರೆ ಏನು ಬೆಕ್ಕದ್ದು ಕಾಣಬಹುದು. ಯಾವ ಸಮಯದೊಳಗೆ ಕೊಡ್ತಾನೋ ಗೊತ್ತಿಲ್ಲ, ಯಾವ ಸಮಯದೊಳಗೆ ಕಸ್ಕೊಂತಾನೋ ಗೊತ್ತಿಲ್ಲ. ಆದರೂ ಕೂಡ ಬಡತನ ಮನೆಯದ. ಹಿಂಗಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಬದುಕು ಮಾಡಬೇಕಾದ್ರೆ ನೀಲಮ್ಮ ತಾಯಿ ಅಂತಳಿಯಪ್ಪ ಮೊದಲ ಬಡತನ ಮನೆಯದ. ಆದರೂ ಕೂಡ ಹೆಣ್ಣು ಕರಳು ಅಂತ ಕರೀತಾರ, ಹೆಣ್ಣು ಜೀವ ಅಂತ ಕರೀತಾರ, ಗುಡಿಸಲು ಮನೆಯಾಗಿದ್ರು ಕೂಡ ಮಕ್ಕಳು ಆಗ್ಬೇಕಂತ ಕರೀತಾರ. ಮೊದಲ ನಮ್ಮ ಮನೆತನ ಭಾಳ ಬಡತನ ಪರಿಸ್ಥಿತಿ ಅದ. ನಾನು ನನ್ನ ಗಂಡ ಹಿರಿಯ ಜೀವಿಯಾಗಿರ್ತಕ್ಕಂಥ ಕೊಟ್ರಪ್ಪಯ್ಯ ಒಬ್ಬ ಮಗ ಇದನ್ನ ಹೊಟ್ಟಿ ತುಂಬಿಸೋದ ಕಷ್ಟ ಆಗೈತಿ. ಮುಂಜಾನೆಯಿಂದ ಸಂಜೆ ಮಟ್ಟ ದುಡಿಯಕ್ಕೆ ಹೋಗಬೇಕು. ಇದನ್ನ ಹೊಟ್ಟಿ ತುಂಬಿಸೋದು ಕಷ್ಟ ಆಗೈತೆ ಅಂದ್ರೆ ಮತ್ತೆ ಅದ್ರಾಗ ಮಕ್ಕಳು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದೆ ಅಂದ್ರೆ ಆಗಲೆಪ್ಪ ಆಗಿದ್ದಲ್ಲ ಅಂತ ತಿಳ್ಕೊಂಡು ಯಾವಾಗ ಬೇಡಿಕೊಂಡಂಥ ಸಮಯದೊಳಗೆ ಹೇಳ್ತೀನಿ. ಆಶ್ಚರ್ಯ ಏನು ಅಂತಂದ್ರೆ ಅಪರೂಪಕ್ಕೆ ಹೆಂಗೆ ಈ ನಾಳೆ ನಿಮ್ಮ ಮಕ್ಕಳನ್ನ ಸ್ವಸ್ಥರನ್ನ ನಿಮ್ಮ ಬಂಧು ಬಳಗ ಎಷ್ಟು ಮಂದಿ ಅದಾರಲ್ಲ ನಿಮಗೆಲ್ಲ ಗೊತ್ತೈತೆ. ನಾಳಿನ ದಿವಸ ಎಲ್ಲರನ್ನ ಕರೆಸ್ತೀರಿ ಅವ್ರು. ಯಾಕಂತಂದ್ರೆ ಇಲ್ಲ ನಮ್ಮೂರು ವಿಶೇಷವಾಗಿರ್ತಕ್ಕಂಥ ಶಿವಯೋಗಿ ಕ್ಷತ್ರಿಯರ ಜಾತ್ರೆ ನಿಮಿತ್ತವಾಗಿ ಭಾಳ ವಿಶೇಷ ಏನು ಅಂದ್ರೆ 30 ರಿಂದ 40 50 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಶೇಷವಾಗಿರ್ತಕ್ಕಂಥ ನೂತನ ಗಡ್ಡಿ ತೇರು ಎಳ್ಯಾಕತ್ತೀವಿ ಅಂದ್ರೆ ಬಂಧು ಬಳಗ ಮಕ್ಕಳು ಸ್ವಸ್ಥರು ಎಲ್ಲರೂ ಕೂಡ ತೇರು ಎಳಿಬೇಕು. ತೇರಿಗೆ ಉತ್ತತ್ತಿ ಹೋಗ್ಬೇಕಂತ ತಿಳ್ಕೊಂಡು ಶಾಸ್ತ್ರ ಹೇಳೋಣ ಬರ್ರಿ ಅಂತ ತಿಳ್ಕೊಂಡು ಎಲ್ಲರೂ ನೀವು ಹೆಂಗೆ ಕರೆಸ್ತಿರಲ್ಲ ಹಂಗೆ ಆ ತಾಯಿಯ ಊರಾಗಿರ್ತಕ್ಕಂಥ ಊರಿನ ಪಕ್ಕದೊಳಗೆ ಲಿಂಗದ ಹಳ್ಳಿಯ ಪಕ್ಕದೊಳಗೆ ನಂದಿಹಳ್ಳಿಯ ನಂದಿ ಬಸವೇಶ್ವರನ ಜಾತ್ರೆ. ಯಾವಾಗ ಊರಿಗೆ ಬಂದಾಳ ತವ್ರ ಮನೆಗೆ ನೀಲಮ್ಮ ತಾಯಿ
ತವ್ರ ಮನೆಗೆ ಬಂದಂಥ ಸಮಯದೊಳಗೆ ಸಹಜಿಕವಾಗಿ ಎಲ್ಲರೂ ಕೂಡ ಏನು ಮಾಡಿದ್ರು ಅಂತಂದ್ರೆ, ಮತ್ತು ಇಲ್ಲೇ ಪಕ್ಕದೊಳಗೆ ನಂದಿಹಳ್ಳಿ ಅದ. ನಂದಿಹಳ್ಳಿಗೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ, ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಮಹಾ ಶಿವನ ವಾಹನವಾಗಿರ್ತಕ್ಕಂಥ ನಂದಿನಾಥ ನಂದಿ ಬಸವೇಶ್ವರನ ಜಾತ್ರೆ ಐತೆ ಅಂತಂದ್ರೆ, ಜಾತ್ರೆಗೆ ಹೋಗಿ ನಡ್ರಿ ಅಂತ ತಿಳ್ಕೊಂಡು ನಡ್ಕೊಂತ ಹೋಗಿದ್ರಿ ಅವಾಗ ಜಾತ್ರೆಗೆ. ಈಗಿನ ನಡ್ಕೊಂತ ಹೋಗೋದು ಭಾಳ ಕಷ್ಟ, ಯಾಕೆ ಎಲ್ಲರಿಗೂ ಮನ್ಯಾಗ ಕಾರ್ ಬೈಕ್ ಏನೆಲ್ಲ ವ್ಯವಸ್ಥೆ ಅದ, ಆ ಮಾತು ಬೇರೆ. ಈ ಬಂಡ್ಯಾಗ ಜಾತ್ರೆ ಮಾಡೋ ಆನಂದನ ಬೇರೆ ರೀ. ಅದಕ್ಕಿಂತ ನಡ್ಕೊಂತ ಹೋಗೋದ್ರೊಳಗೆ ಇನ್ನೂ ಆನಂದ ಬೇರೆ ಇರ್ತೈತಿ. ನೋಡ್ಬೇಕಂತ ಪಕ್ಕದೊಳಗಿರ್ತಕ್ಕಂಥ ನಂದಿ ಬಸವೇಶ್ವರನ ಜಾತ್ರೆ, ಊರೊಳಗಿರ್ತಕ್ಕಂಥ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಕೂಡ್ಕೊಂಡು ಅವ್ರ ಜೊತೆಗೆ ನೀಲಮ್ಮ ತಾಯಿನ ಕೂಡ ಜಾತ್ರೆಗೆ ಹೋಗ್ಯಾಳ. ಲಕ್ಷ ಕೊಟ್ಟು ಕೇಳ್ರಿ, ಯಾವಾಗ ಜಾತ್ರೆಗೆ ಹೋದ ನೀಲಮ್ಮ ತಾಯಿ ಜಾತ್ರೆಗೆ ಹೋದಾಗ ದೂರ ನಿಂತ್ಕೊಂಡಾಗ ಅದು ಏನೋ ಗೊತ್ತಿಲ್ಲ, ಆ ತಾಯಿಯ ಪೂರ್ವ ಜನ್ಮದ ಪುಣ್ಯ ಸಮಾಜವನ್ನು ಉದ್ಧಾರ ಮಾಡೋದಕ್ಕಾಗಿ ಒಂದು ಸಮಯದೊಳಗೆ ಗೋಹತ್ಯವನ್ನು, ಶಿಶುಹತ್ಯವನ್ನು, ಪ್ರಾಣಿ ಹತ್ಯವನ್ನು ಮಾಡ್ಲಿಕ್ಕತ್ತಾರಂತಂದ್ರೆ, ಜನಗಳು ತಮ್ಮನ್ನು ತಾವು ಮರ್ತಾರಂತಂದ್ರೆ, ಧರ್ಮದ ಹಾದಿಯನ್ನು ಬಿಟ್ಟು ಅಧರ್ಮದ ಹಾದಿ ಹಿಡ್ಕೊಂಡಾರಂತಂದ್ರೆ, ಅಧರ್ಮದ ಹಾದಿಯ ಜನಗಳನ್ನು ಧರ್ಮದ ದಾರಿಗೆ ಕರ್ಕೊಂಡು ಬರ್ಬೇಕನ್ನಂಗಿತ್ತಂದ್ರೆ ಒಬ್ಬ ಮಹಾಯೋಗಿ ಅವತಾರ ಆಗ್ಬೇಕಂತ ಕರೀತಾರಲ್ಲ, ಹಂಗೆ ಆಗಿನ ಸಮಯದೊಳಗೆ ನಂದಿಹಳ್ಳಿಯ ನಂದಿ ಬಸವೇಶ್ವರನ ಜಾತ್ರೆಗೆ ಹೋಗ್ಯಾಳ ತಾಯಿ. ಯಾವಾಗ ಜಾತ್ರೆಗೆ ಹೋಗ್ಯಾರ, ಜಾತ್ರೆಗೆ ಹೋದಂಥ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ಭವ್ಯವಾಗಿರ್ತಕ್ಕಂಥ ತೇರದ, ಆ ತೇರಿನ ಕಳಸ ಎಲ್ಲರೂ ಕೂಡ ಉತ್ತತ್ತಿ ಒಗ್ಯಾಕತ್ತಾರ, ಕಾಯಿ ಒಗ್ಯಾಕತ್ತಾರ, ಹಣ್ಣು ಒಗ್ಯಾಕತ್ತಾರ, ಏನೆಲ್ಲ ಒಗೆಯುವಂಥ ಸಮಯದೊಳಗೆ ದೂರದೊಳಗೆ ನಿಂತ್ಕೊಂಡ ನೀಲಮ್ಮ ತಾಯಿ. ನೀಲಮ್ಮ ತಾಯಿ ದೂರದೊಳಗೆ ನಿಂತ್ಕೊಂಡು ಎಲ್ಲರೂ ಕೂಡ ಉತ್ತತ್ತಿಯನ್ನು ಒಗ್ಯಾಕತ್ತಾರ. ಒಗೆಯುವಂಥ ಸಮಯದೊಳಗೆ ನೀಲಮ್ಮ ತಾಯಿ ಅಂತಳೆಯಪ್ಪ, ಹಿಂದೊಂದು ಸಮಯದೊಳಗೆ ಜಂಗ ಮೂರ್ತಿ ಬಂದು ಹಿಂಗೆ ಹರಷ್ಯ ಹೋಗ್ಯಾನ. ಕಾರಣ ಏನು ಅಂತಂದ್ರಪ್ಪ, ನೀನು ಜಾತ್ರೆಗೆ ಬಂದೀನಿ, ನನಗೆ ಒಳ್ಳೇದಲ್ಲ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಮನಸ್ಸಿನಾಗ ಬೇಡಿಕೊಳ್ಳಾಕ ಆಶ್ಚರ್ಯ ಏನಂದ್ರೆ, ಯಾವ ಪುಣ್ಯಾತ್ಮ ಹೋಗೋದನೋ ಗೊತ್ತಿಲ್ಲ, ಆ ನಂದಿ ಬಸವೇಶ್ವರನ ಗಡ್ಡಿ ತೇರಿಗೆ ಕಳಸಕ್ಕೆ ಉತ್ತತ್ತಿ ಮುಟ್ಟಿ ಅದು ಎಲ್ಲಿ ಬಂದು ಬಿತ್ತು ಅಂದ್ರೆ ಸೀದಾ ನೀಲಮ್ಮ ತಾಯಿ ಉಡೆ ಬಂದು ಬಿತ್ತಂತೆ. ನೋಡ್ರಿ ಎಂಥ ಪುಣ್ಯ ಅದ. ನಂದಿ ಬಸವೇಶ್ವರನ ಜಾತ್ರೆ ಭವ್ಯವಾಗಿರ್ತಕ್ಕಂಥ ಗಡ್ಡಿ ತೇರ, ಆ ಕಳಸಕ್ಕೆ ಮುಟ್ಟಿರ್ತಕ್ಕಂಥ ಉತ್ತತ್ತಿ ಶೀದ ಬಂದು ಯಾವಾಗ ನೀಲಮ್ಮ ತಾಯಿ ಉಡಿಯೊಳಗೆ ಬಿದ್ದಂಥ ಸಮಯದೊಳಗೆ ಒಂದು ಕ್ಷಣ ಏನಾಯ್ತು ಅಂತಂದ್ರೆ ಮೈಯೆಲ್ಲ ರೋಮಾಂಚನ ಆಯ್ತಂತ. ಇದೇನೋ ಗುರುವಿನ ಆಶೀರ್ವಾದ ಇರ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಬಂದ ಗಂಡಗೆ ಹೇಳ್ತಾಳ, ಉತ್ತತ್ತಿ ಸ್ವೀಕಾರ ಮಾಡ್ತಾರ. ಯಾವಾಗ ಗರ್ಭ ಧರಿಸ್ತಾಳ ನೀಲಮ್ಮ ತಾಯಿ, ಗರ್ಭ ಧರಿಸಿದಾಗ ಆಶ್ಚರ್ಯ ಏನು ಅಂದ್ರೆ, ಒಂದು ಕನಸು ಬಿತ್ತ ನೀಲಮ್ಮ ತಾಯಿಗೆ. ಅದು ಬೆಳಗಿನ ಜಾವ ಬ್ರಾಹ್ಮಣಿ ಮುಹೂರ್ತದೊಳಗೆ ಏನು ಕನಸು ಕಂಡ್ಲು ಅಂತಂದ್ರೆ, ಹಣೆ ತುಂಬ ಭಸ್ಮ, ಕೊಳ್ಳೊಗ ರುದ್ರಾಕ್ಷಿ, ಲಿಂಗ ಧರಿಸಿರ್ತಕ್ಕಂಥ ಒಬ್ಬ ಮಹಾಜಂಗಮ ಶಿವಯೋಗಿಯನ್ನು ಕನಸನ್ಯಾಗ ಕಂಡು ಕೇಳ್ತಾಳೆಯಪ್ಪ, ಭಾಳ ಖುಷಿ ಆಯ್ತಪ್ಪ ತಮ್ಮ ದರ್ಶನ ಆಗಿದೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆ ಜಂಗಮಮೂರ್ತಿ ಅಂತಾನೆ, ಯವ್ವ ಮತ್ತು ಹಿಂಗೆ ನಿನ್ನ ಉಡಿಯೊಳಗೆ ಒಂದು ಬಿಳಿಯ ದಾಸವಾಳ ಹೂವು ಕೊಡ್ತೀನಿ ಅಂತ ತಿಳ್ಕೊಂಡು ಬಿಳಿಯ ದಾಸವಾಳ ಹೂವು ಕನಸನ್ಯಾಗ ತಾಯಿ ಉಡಿಯಾಗಿಟ್ಟಂಗೆ ಆತ. ಯಾರಿಗೆ? ನೀಲಮ್ಮ ತಾಯಿ ಉಡಿಯಾಗ. ನೀಲಮ್ಮ ತಾಯಿ ಉಡಿಯೊಳಗೆ ಯಾವಾಗ ಬಿಳಿಯ ದಾಸವಾಳ ಹೂವು ಹಿಂಗೆ ಶಿವ ಆಶೀರ್ವಾದ ಮಾಡಿದಂಥ ಸಮಯದೊಳಗಪ್ಪ, ನನ್ನಿಂದ ಏನಪ್ಪ ನನ್ನ ಶಿವ ಏನಾಗಬೇಕು ಅನ್ನೋದ್ರೊಳಗಾಗಿ, ಯವ್ವ ನಿನಗೆ ನಾವು ಬಿಳಿ ದಾಸವಾಳ ಹೂವು ನಿನ್ನ ಉಡಿಯೊಳಗೆ ತುಂಬಿಸೀನಿ. ಕಾರಣ ಏನಂದ್ರೆ, ಈ ಸಮಾಜಕ್ಕೆ ಒಬ್ಬ ಯೋಗಿಯನ್ನು ನೀ ಕೊಡ್ಬೇಕು, ಒಬ್ಬ ತ್ಯಾಗಿಯನ್ನು ಕೊಡ್ಬೇಕು, ಒಬ್ಬ ಮಹಾ ಯತಿವರ್ಯ ಕಾವ್ಯ ಲೋಕವನ್ನು ಸೃಷ್ಟಿ ಮಾಡ್ತಕ್ಕಂಥ, ಅಂಧ ಅನಾಥ ಮಕ್ಕಳಿಗೆ ತಂದೆ ಆಗ್ತಕ್ಕಂಥ ಒಬ್ಬ ಮಹಾ ಯೋಗಿಯನ್ನು ನೀ ಈ ಭೂಮಿ ಕೊಡ್ಬೇಕಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾನೆ. ಕನಸಿನೊಳಗೆ ಆಶೀರ್ವಾದ ಮಾಡ್ತಾನೆ. ಆಗಿನ ಸಮಯದೊಳಗೆ ಬೆಳಗ್ಗೆ ಎದ್ದು ಕುಳಿ ನೋಡಿದ್ರೆ ಆ ಸಾಧುನ ಇಲ್ಲ, ಆದರೆ ಉಡಿಯೊಳಗೆ ಮಾತ್ರ ದಾಸವಾಳ ಇತ್ತಂತೆ, ಬಿಳಿ ದಾಸವಾಳ ಹೂವು. ನೋಡ್ಯವ ಎಂಥ ಕನಸು ಆ ತಾಯಿದ. ನಾವು ಕನಸು ಕಾಣ್ತೀವ್ರಿ, ನಮ್ಮ ಕನಸು ಬೇರೆ. ನಮ್ಮ ಕನಸು ಯಾವ ನನಸಾಗಲ್ಲ. ಯಾಕೆ? ಒಂದು ಕನಸು ಕಂಡ್ರೆ ನನಸಾಗೈತನ್ರಿ ನೀವು, ಹೌದ್ರೆ? ನೀಲಮ್ಮ ತಾಯಿ ಕಂಡಿದ್ದು ಒಂದ ಕನಸ. ಅದಕ್ಕೆ ಅಕ್ಕ ಮಹಾದೇವಿ ಅಂತಾಳೆ, ಏನಂತ? ಅಕ್ಕ ಕೇಳವ್ವ, ನಾನು ಒಂದ ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಚಿಕ್ಕ ಚಿಕ್ಕ ಜಡೆಯ ಸುಲಿಪಲ್ಲ ಗೊರವ ಭಿಕ್ಷೆಗೆ ಬಂದುದ ಕಂಡೇನವ್ವ ಅಂತೇಳಿ ಅಕ್ಕ ಮದುವೆ. ಆಕೆ ಕಂಡಿದ್ದು ಒಂದ ಕನಸ, ನನಸಾಯ್ತು. ನಾವು ಕಾಣುವಂಥ ಕನಸ ಬೇರೆ, ನೀಲಮ್ಮ ತಾಯಿ ಕಂಡಂಥ ಕನಸೇ ಬೇರೆ. ಗರ್ಭವನ್ನು ಧರಿಸ್ಯಾಳ. ಮುಂದೊಂದು ಸಮಯಕ್ಕೆ ಶುಭವಾರ ಶುಭ ದಿನದೊಂದು ಒಂದು ಗಂಡು ಮಗು ಜನ್ಮ ಕೊಟ್ಟಾಳ. ತಾಯಿಯ ಎದೆ ಹಾಲಿನ ಕಿಮ್ಮತ್ತು ಎಷ್ಟೈತೆ ಅಂತಂದ್ರೆ ತಾಯಿ ನೆನಪಿರಲಿ. ಆಗಿನ ಸಮಯದೊಳಗೆ ಒಂದು 25-30 ವರ್ಷ ಹಿಂದಕ್ಕೆ ಹೋಗೋಣ ನಾವೆಲ್ಲ. ಆವಾಗಿನ ಸಮಯದೊಳಗೆ ಡಜನ್ ಇಟ್ಲೆ ಮಕ್ಕಳು ಹಡ್ತಿದ್ದಂದ್ರೂ ಕೂಡ ಒಂದು ದಿವಸ ಕೂಡ ದವಾಖಾನಿಗೆ ಹೋದವ್ರಲ್ಲ. ತಾಯಿಯ ಎದೆ ಹಾಲನ್ನು ಉಂಡು ಬೆಳೆದವರೇ ಭಾಳ ಮಂದಿ ಅದಾರ.
ಹೌದ್ರೆ? ಅಕಸ್ಮಾತಾಗಿ ಬೆಳೆದಂಥ ಮಗ, ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಮಗ ಒಂಚೂರು ಕೈ ತಪ್ಪಿ ಹೋದ ಅಂತಂದ್ರೆ ನೀವು ಆಡ ಭಾಷೆಯೊಳಗೆ ಏನಂತೀರಿ ಅಂದ್ರೆ, ಇಲ್ಲ ಬಹುಶಃ ಅವ್ರ ಅವನು ಎದೆ ಹಾಲು ಉಂಡಿಲ್ಲವ ಅದಕ್ಕೆ ತಾಯಿಗೆ ದಕ್ಕಿಲ್ಲ ಅಂತೀರಿ. ತಾಯಿ ಎದೆ ಹಾಲನ್ನು ಉಂಡಿಲ್ಲ ಅದಕ್ಕೆ ಮಗಳ ದಕ್ಕಿಲ್ಲ ಅಂತಿರಲ್ಲ. ಮಗನಿಗೆ ಎಷ್ಟು ತಾಕತ್ ಅಂತಂದ್ರೆ ತಾಯಿ ಎದೆ ಹಾಲಿನ ಮುಂದೆ, ಅಮೃತದ ಮುಂದೆ ಇನ್ನೊಂದು ಅಮೃತ ಇಲ್ಲ ಅಂತ. ಆಗಿನ ಮಂದಿ ಹೊಟ್ಟೆತುಂಬ ಎದೆ ಹಾಲನ್ನು ಉಣಿಸ್ತಿದ್ರೆ, ಹೊಟ್ಟೆತುಂಬ ಎದೆ ಹಾಲನ್ನು ಉಣಿಸ್ತಿದ್ರೆ. ಯಾಕ? ಅವಾಗಿನ ಮಂದಿ ತಾಯಿ ಎದೆ ಹಾಲನ್ನು ಉಂಡಾರ ಅಂತ ತಿಳ್ಕೊಂಡು ಮಕ್ಕಳ ದಕ್ಕ್ಯಾರ. ಈಗ ಎಲ್ಲಿ ಎದೆ ಹಾಲನ್ನು ಉಣ್ಸಕತ್ರ ಸೌಂದರ್ಯ ಕಡಿಮೆ ಆಗತ್ತ ಬಾ, ರೂಪ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು ಅವು ಇಟ್ಟಿಟ್ಟ ಸೀದಾ ಎಲ್ಲಿ ಹೋಗ್ತೀರಿ? ಎರಗಟ್ಟಿಗೆ ಹೋಗಿ ಅಥವಾ ಬೆಳಗಾವಿಗೆ ಹೋಗಿ ಒಂದು ಚಲೋ ಬಾಟ್ಲಿ ತೊಗೊಂಬರ್ತೀರಿ. ಅದು ಡಿಸೈನ್ ಇರ್ಬೇಕು, ಹೌದಲ್ರಿ? ಹಾಲು ಕಾಶಿ 2 ಸಕ್ಕರೆ ಹಾಳು ಹಾಕಿ ಒಂದು ನಿಪ್ಪಲ್ ಹಾಕಿ ಬಾಯಿ ಕೊಟ್ಟು ಬಿಡ್ತೀರಿ. ಅದಕ್ಕೆ ಅವ್ರು ಏನಂದ್ರೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ನೀವು ಮಾಡಿದ ಒಂದು ತಪ್ಪ ಆಗಿನ ಸಮಯದೊಳಗೆ ರೂಪ ಕಡಿಮೆ ಆಗತ್ತಬಾ, ಸೌಂದರ್ಯ ಕಡಿಮೆ ಆಗತ್ತಬಾ ಅಂತ ತಿಳ್ಕೊಂಡು ಬಾಟ್ಲಿ ಹಾಲು ಹಾಕಿ ಏನು ಕುಡಿಸಿರಲ್ಲ. ವಿಚಾರ ಮಾಡಿರಿ ಸಣ್ಣವಿದ್ದಾಗ ಅವು ಒಲ್ಲೆಂದ್ರೂ ಕೂಡ ಮುದ್ದಾಮ ನೀವು ಬಾಟ್ಲಿ ಕೊಟ್ಟಿರಿ, ಅವು ಒಲ್ಲೆಂದ್ರೂ ಕೂಡ ಮುದ್ದಾಮ ನಿಪ್ಪಲ್ ಹಾಕಿ ಬಾಯ ಕೊಟ್ಟಿರಿ. ಸಣ್ಣವಿದ್ದಾಗ ಸಣ್ಣ ಬಾಟ್ಲಿ ಕೊಟ್ಟಿರಿ, ಮುಂದೆ ದೊಡ್ಡವಾದ್ಮ್ಯಾಗ ಎಷ್ಟು ಜಲ್ದಿ ಗೊತ್ತಾಗುತ್ತೆ ಅವು ನಿಮಗೆ ಅಲ್ಲ? ಮಾಡಿದವ್ರು ಯಾರ್ರೀ? ನಾನಂಗಿಲ್ವ ಅದನ್ನ ವಿಚಾರ ಮಾಡ್ರಿ. ಆಗಿನ ಸಮಯದೊಳಗೆ ತಾಯಿ ಎದೆ ಹಾಲಿಗೆ ಇರ್ತಕ್ಕಂಥ ಕಿಮ್ಮತ್ತ. ಯಾವಾಗ ಕೂಸು ಹುಟ್ಟಿದ ತಕ್ಷಣವೇ ಕೂಸು ಅಳಕತ್ತದ. ಅಳಬೇಕಾದ್ರೆ ತಾಯಿ ಎದೆ ಹಾಲನ್ನು ಕುಡಿವಲ್ದು. ಎದೆ ಹಾಲನ್ನು ಕುಡಿತಾ ಇಲ್ಲ, ಅಳುವಂಥ ಮಗು ನಿಲ್ತಾ ಇಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಕೂಡಿರ್ತಕ್ಕಂಥ ಹೆಣ್ಮಕ್ಳಂದ್ರೆ ಯವ್ವ ಏನಾದ್ರೂ ಇರಿಬೇಕು ಕೆಡಕತ್ತಿರ್ಬೇಕು ನೋಡಂತಂದ್ರೆ, ಕೆಲವೊಂದಿಷ್ಟು ಮಂದಿ ಹಸಿವಾಗಿರ್ಬೇಕು ನೋಡಂತ ತಿಳ್ಕೊಂಡಂದ್ರೆ, ಕೆಲವೊಂದಿಷ್ಟು ಮಂದಿ ಗಂಡು ಕೂಸು ಹುಟ್ಟ್ಯದ ಅದ್ರಾಗ ಕಣ್ಣಿನ ದೃಷ್ಟಿ ಭಾಳ ಕೆಟ್ಟೈತಿ, ಯಾರ್ದಾದ್ರು ದೃಷ್ಟಿ ಬಿದ್ದಿರ್ಬೇಕು, ದೃಷ್ಟಿದೆ ಅಂತ ತಿಳ್ಕೊಂಡು ಅಂದವ್ರು ಯಾರೋ ಒಬ್ಬೊಬ್ಬರು ಅಂತಾರೆ. ಏನೆಲ್ಲ ಹೇಳಿದಾಗ ಅಳುವಂಥದ್ದನ್ನು ಕೂಸು ನಿಲ್ಲಿಸಲಿಲ್ಲ. ಯಾಕ? ಹುಟ್ಟಿದಾಗನೇ ತಾಯಿ ಜೊತೆಗೆ ಸಂಸ್ಕಾರಯುತವಾಗಿ ಬಂದಂಥವ್ರು. ನೀಲಮ್ಮ ತಾಯಿ ಗೊತ್ತಾಯ್ತು, ಯಾರ 100 ಮಂದಿ 100 ಮಾತು ಹೇಳ್ತಾರಂದ್ರೂ ಕೂಡ ಯಾವುದೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ ತಿಳ್ಕೊಂಡು ಸ್ನಾನ ಮಾಡಿ ಮಡಿಯಿಂದ ಲಿಂಗ ಪೂಜೆಯನ್ನು ಮಾಡಿ ಭಸ್ಮವನ್ನು ಧರಿಸ್ಕೊಂಡು ನಂತರ ಮಗುವಿಗೆ ಸ್ನಾನ ಮಾಡಿಸಿ ಭಸ್ಮ ಧರಿಸಿ ಮಗನಿಗೆ ಎದೆ ಹಾಲನ್ನು ಉಣ್ಸಕತ್ರ. ಆಗಿಂದಾಗ ಎದೆ ಹಾಲನ್ನು ಉಣಕತ್ನಂತ